ಎಲ್ರಿಗೂ ನಮಸ್ತೆ. ಹರಿಕತೆ 360 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿನ್ನೆ ವಿಡಿಯೋದಲ್ಲಿ ನಿಮ್ಮೆಲ್ಲರ ಹತ್ರ ಹೇಳಿದ್ದೆ ಕೂಡ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ, ಆರಾಮಾಗಿದ್ದೀರಾ ಅಂತ. ಈ ಪ್ರಶ್ನೆನ ನಾವು ಪ್ರತಿದಿನ ತುಂಬ ಜನಕ್ಕೆ ಕೇಳ್ತೀವಿ. ಇದೇ ಪ್ರಶ್ನೆ ಕೇಳಬೇಕು ಅಂತ ಏನಿಲ್ಲ, ಬೇರೆ ರೀತಿಯಲ್ಲೂ ಕೇಳ್ತೀವಿ. ಹೌ ಆರ್ ಯು, ಊಟ ಆಯಿತಾ, ಹೇಗಿದ್ದೀರಾ ಅಂತೆಲ್ಲ ಬೇರೆ ಬೇರೆ ನಮಗೆ ಯಾವುದು ಇಷ್ಟನೋ ಆ ರೀತಿಯಲ್ಲಿ ನಾವು ಕೇಳ್ತಾ ಇರ್ತೀವಿ. ಇನ್ನು ಈಗ ಫ್ರೆಂಡ್ಸ್ಗಳನ್ನೆಲ್ಲ ಇನ್ನೂ ಬೇರೆ ರೀತಿಯಲ್ಲೂ ಕೇಳ್ತಾರೆ, ಅದನ್ನೆಲ್ಲ ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ. ಹಾಗಾದರೆ ಆರಾಮಾಗಿರೋದು ಅಂದರೆ ಏನು? ಇದನ್ನು ಭಾಳ ಸರಳವಾಗಿ ತುಂಬ ಅರ್ಥಗರ್ಭಿತವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ದಿನಚರಿ ಅನ್ನೋದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಆರಾಮಾಗಿರ್ತೀವಿ ಅಂತ ಅರ್ಥ. ನಮ್ಮ ದಿನಚರಿನಲ್ಲಿ ಏನೇನೆಲ್ಲ ಬರುತ್ತೆ ಅದೆಲ್ಲವೂ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ತುಂಬ ಆರಾಮಾಗಿದ್ದೀವಿ ಅಂತ ಅರ್ಥ. ಉದಾಹರಣೆಗೆ ಹೇಳೋದಾದರೆ, ಬೆಳಗ್ಗೆ ಯಾರಾದರೂ ಸಿಕ್ಕಿದ್ರೆ ತಿಂಡಿ ಆಯಿತಾ ಅಂತ ಕೇಳ್ತೀವಿ. ಒಂದು ಯಾಗ್ತಾನೆ ಎಕ್ಸಾಮ್ ಮುಗಿಸ್ಕೊಂಡು ಬಂದಿರೋ ಮಗುನ ಚೆನ್ನಾಗಿ ಎಕ್ಸಾಮ್ ಬರ್ದ ಅಂತ ಕೇಳ್ತೀವಿ. ಮನೆಯಲ್ಲಿ ಯಾರಾದರೂ ಪೇಷಂಟ್ ಇದ್ದರೆ ಅವ್ರಿಗೇನು ಕೇಳ್ತೀವಿ? ಔಷಧಿ ತೊಗೊಂಡ್ರ, ಊಟ ಮಾಡಿದ್ರ ಅಂತ ಕೇಳ್ತೀವಿ. ಹೀಗೆ ಯಾರ ದಿನಚರಿನಲ್ಲಿ ಯಾವುದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೋ ಅದ್ರ ಬಗ್ಗೆ ನಾವು ವಿಚಾರಿಸ್ತೀವಿ. ಅದರಲ್ಲಿ ಎಲ್ಲ ಚೆನ್ನಾಗಾಗಿದ್ದರೆ ಅವ್ರು ಆರಾಮಾಗಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ಹಾಗಾದರೆ ಇದನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಿ ನೋಡೋದಾದರೆ, ಇದು ಬರೀ ಒಂದು ದಿನಕ್ಕೆ ಸಂಬಂಧಪಟ್ಟಿದ್ದ? ಖಂಡಿತ ಇಲ್ಲ. ನಾವು ಪ್ರತಿದಿನ ನಮ್ಮ ದಿನಚರಿನ ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ದಿನ ದಿನ ಸೇರಿ ವಾರ ಆಗುತ್ತೆ, ವಾರಗಳೆಲ್ಲ ಸೇರಿ ತಿಂಗಳಾಗುತ್ತೆ, ತಿಂಗಳುಗಳು ಸೇರಿ ವರ್ಷಗಳಾಗುತ್ತೆ, ವರ್ಷಗಳು ಸೇರಿ ನಮ್ಮ ಜೀವನನೇ ಮುಗ್ದೋಗಿರುತ್ತೆ. ಹೌದಲ್ಲ? ಹಾಗಾದರೆ ನಮ್ಮ ಒಂದು ದಿನದ ದಿನಚರಿ ಹೋಲಿಸ್ಕೊಳ್ಳೋದಾದರೆ, ಒಂದು ಹೂವಿನ ಹಾರದಲ್ಲಿ ಎಷ್ಟೊಂದೆಲ್ಲ ಹೂಗಳಿರುತ್ತೆ. ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಹಾರ ಅಂತ ಹೇಳಿದ್ರೆ ಎಲ್ಲ ಹೂಗಳು ಕೂಡ ತುಂಬ ಚೆನ್ನಾಗಿರಬೇಕು. ಅದೇ ರೀತಿಯಲ್ಲಿ ಪ್ರತಿಯೊಂದು ದಿನ ಅದರಲ್ಲಿ ಬರ್ತಕ್ಕಂಥ ದಿನಚರಿ ತುಂಬ ಚೆನ್ನಾಗಿ ಇದ್ದರೆ ನಮ್ಮ ಇಡೀ ಜೀವನಕ್ಕೆ ಅದು ಒಂದು ಕಳೆಯನ್ನು ತಂದುಕೊಡುತ್ತೆ. ಹೌದಲ್ವಾ? ಹಾಗಾದರೆ ಈ ಒಂದು ದಿನಚರಿನಲ್ಲಿ ಸಂಬಂಧಪಟ್ಟಂತೆ ನಾವು ಏನೇನೆಲ್ಲ ಆಲೋಚನೆ ಮಾಡ್ಬೋದು ಅಂತ ನೋಡ್ಬೋದು. ಈಗ ದಿನಚರಿನಲ್ಲಿ ಕೆಲವೊಂದು ವಿಚಾರಗಳು ಬೇಡದೇ ಇರೋದಿರುತ್ತೆ, ಕೆಲವೊಂದು ವಿಚಾರಗಳಲ್ಲಿ ಅಪ್ಡೇಟ್ ಬೇಕಾಗಿರುತ್ತೆ, ಕೆಲವೊಂದು ವಿಚಾರಗಳನ್ನು ಬಿಡಬೇಕಾಗತ್ತೆ. ಇದನ್ನೆಲ್ಲ ಕೂತು ಆಲೋಚನೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ದಿನ ಹೇಗೋ ಕಳೆದೋಗುತ್ತೆ, ಅದನ್ನು ನಾವು ಏನೂ ಮಾಡೋಕ್ಕಾಗಲ್ಲ. ಆದರೆ ಇದೆಲ್ಲ ಆಲೋಚನೆ ಮಾಡೋದ್ರಿಂದ ನಮ್ಮ ದಿನಚರಿನ ಉತ್ತಮಪಡಿಸ್ಕೋಬೋದು. ಅದರಿಂದ ನಮಗೆ ನಮ್ಮ ಗುರಿಯನ್ನು ತಲುಪೋದಕ್ಕೆ, ನಮ್ಮ ಅವಶ್ಯಕತೆಗಳು, ಅನಿವಾರ್ಯತೆಗಳು ಎಲ್ಲವನ್ನು ಸರಿಯಾಗಿ ನಿಭಾಯಿಸೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಇದು ನಿಮ್ಮ ಅನುಭವಕ್ಕೂ ಬಂದಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಉದಾಹರಣೆ ಹೇಳೋದಾದರೆ, ಈಗ ನಮ್ಮ ದಿನಚರಿನಲ್ಲಿ ಬೇಡದೇ ಇರುವಂಥ ವಿಷಯಗಳು ಇರ್ಬೋದು, ಅದರಿಂದ ಸಮಯ ಹೋಗ್ತಾ ಇರ್ಬೋದು. ಅಂಥದ್ದನ್ನೆಲ್ಲ ನಾವೇನು ಮಾಡ್ಬೋದು? ಒಂದು ಪಟ್ಟಿ ಮಾಡಿಕೊಂಡು ಅದನ್ನೆಲ್ಲ ತೆಗೆದು ಹಾಕ್ಬೋದು. ಹಾಗೆಯೇ ನಮ್ಮ ದಿನಚರಿನಲ್ಲಿರ್ತಕ್ಕಂಥ ಯಾವುದಾದ್ರೂ ಕೆಲಸಗಳು ಸರಿಯಾಗಿ ಆಗ್ತೇನೂ ಇರ್ಬೋದು. ಅಂಥ ಕೆಲಸಗಳನ್ನು ಇನ್ನೂ ಉತ್ತಮವಾಗಿ ಮಾಡಬೇಕು ಅಂದರೆ ಅದಕ್ಕೆ ಸಮಯ ಬೇಕಾಗುತ್ತೆ. ಅದಕ್ಕೆ ಸಮಯ ಹೊಂದಾಣಿಕೆ ಆಗೋ ರೀತಿಯಲ್ಲಿ ನಮ್ಮ ದಿನಚರಿಯನ್ನು ನಾವು ಬದಲಾಯಿಸ್ಕೋಬೋದು. ಇದೆಲ್ಲ ಮಾಡೋದ್ರಿಂದ ಒಂದು ಒಳ್ಳೆ ದಿನಚರಿ ನಮಗೆ ಸಿಗುತ್ತೆ, ಎಲ್ಲ ಕೆಲಸಗಳು ತುಂಬ ಚೆನ್ನಾಗಾಗುತ್ತೆ. ಆಗ ನಾವು ಆರಾಮಾಗಿರ್ಬೋದು ಅಂತ ಹೇಳ್ತೀನಿ. ನಾವು ಆರಾಮಾಗಿರೋದಕ್ಕೆ ಒಂದು ಒಳ್ಳೆ ದಿನಚರಿ ತುಂಬಾ ಅವಶ್ಯಕ ಅನ್ನೋದನ್ನು ನಾವು ತಿಳ್ಕೊಂಡು, ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಮನೆಯಲ್ಲೇನಾದರೂ ಮಕ್ಕಳಿದ್ದರೆ ಅವರ ದಿನಚರಿಯನ್ನು ನಾವು ಉತ್ತಮಪಡಿಸೋದು ಪೋಷಕರಾದ ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ನಾನು ಒಬ್ಬ ಶಿಕ್ಷಕನಾಗಿ, ಶಾಲೆಯಲ್ಲಿ ಪ್ರಾಂಶುಪಾಲನಾಗಿ ತುಂಬ ವರ್ಷಗಳ ಅನುಭವದಲ್ಲಿ ನಾನು ನೋಡಿರ್ತಕ್ಕಂಥ ವಿಷಯಗಳನ್ನು ನೋಡೋದಾದರೆ, ಮಕ್ಕಳ ದಿನಚರಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರು ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ, ಅವರಲ್ಲಿ ಒಂದು ಒಳ್ಳೆ ಶಿಸ್ತು ಮೂಡುತ್ತೆ. ಅದರಿಂದ ಅವರು ಎಲ್ಲದರಲ್ಲೂ, ಓದೋದ್ರಲ್ಲಾಗಿರ್ಬೋದು, ಬೇರೆ ಚಟುವಟಿಕೆಗಳಲ್ಲಾಗಿರ್ಬೋದು, ಅವರಲ್ಲಿ ಏನೋ ಒಂದು ಉತ್ತಮವಾದ ಅಂಶಗಳಿರುತ್ತೆ, ಅದು ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆ ದಿನಚರಿ ಇಲ್ಲ ಅಂತ ಹೇಳಿದ್ರೆ ಮೊದಲನೇದಾಗಿ ಅವರು ಆರಾಮಾಗಿರೋಕ್ಕಾಗಲ್ಲ. ಆರಾಮಾಗಿಲ್ಲ ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ಉತ್ತಮ ಅಂಶಗಳು ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನನ್ನ ಮುಂದಿನ ವಿಡಿಯೋವನ್ನು ಮಕ್ಕಳ ದಿನಚರಿ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ನಾವು ಮತ್ತೆ ಸಿಗೋಣ.
ಧನ್ಯವಾದಗಳು.